ಬೆಂಗಳೂರು ಹಾಗೆ ಹೊಸೂರು ರಸ್ತೆಯಲ್ಲಿ ರಸ್ತೆ ಕುಸಿದಿದೆ. ಈ ರಸ್ತೆ ಕುಸಿತ ಆಗಿರೋದ್ರಿಂದ ಸಾಕಷ್ಟು ವಾಹನ ಸವಾರರು ಕೂಡ ಅಲ್ಲಿ ಓಡಾಡೋದಕ್ಕೂ ಕೂಡ ಬಹಳ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಸಾಲು ಸಾಲು ಅವಾಂತರಗಳಾಗ್ತಾ ಇದೆ. ಅತ್ತಿಬೆಲೆ ಸುರಂಗ ಕಾಮಗಾರಿ ಬಹಳ ತಿಂಗಳುಗಳಿಂದ ನಡೀತಾ ಇದೆ. ಆದರೆ ಈ ಕಾಮಗಾರಿ ಯಾವಾಗಿಂದ ಆರಂಭ ಆಯಿತು ಆಗಿನಿಂದಲೂ ಕೂಡ ಸಾಕಷ್ಟು ಅವಾಂತರಗಳು, ಅನೇಕ ಬಾರಿ ಅಪಘಾತಗಳಾಯಿತು. ಈಗಲೂ ಕೂಡ ರಸ್ತೆನೇ ಕುಸಿದಿದೆ. 20 ಅಡಿ ಆಳಕ್ಕೆ ಇಳಿದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಅತ್ತಿಬೆಲೆ ಹೊಸೂರಿನಲ್ಲಿ 20 ಅಡಿ ಆಳಕ್ಕೆ ಆ ರಸ್ತೆ ಕುಸಿದಿದೆ. ಆ ರಸ್ತೆ ಏನು ಕುಸಿದಿದೆ, ಈ ಕುಸಿತ ಆಗಿರೋದ್ರಿಂದ ಅಲ್ಲಿ ಓಡಾಡೋದಕ್ಕೂ ಕೂಡ ಬಹಳ ತೊಂದರೆ. ಜೀವವನ್ನ ಪಣಕ್ಕಿಟ್ಟು ಸಂಚಾರ ಮಾಡುವಂಥ ಪರಿಸ್ಥಿತಿ. ಜೊತೆಗೆ ಕ್ಷಣ ಕ್ಷಣಕ್ಕೂ ಕೂಡ ರಸ್ತೆ ಮತ್ತಷ್ಟು ಕುಸಿತ ಆಗ್ತಾ ಇರೋದ್ರಿಂದ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ. ಅದರ ಜೊತೆಯಲ್ಲಿ ಬದಲಿ ಮಾರ್ಗವನ್ನ ಬಳಕೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಹೇಳಲಾಗ್ತಾ ಇದೆ. ಆ ಅತ್ತಿಬೆಲೆ 20 ಅಡಿ ಏನು ರಸ್ತೆ ಕುಸಿತ ಆಯ್ತಲ್ಲ, ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡಿದ್ದಾರೆ. ಮಣ್ಣು ಕುಸಿತ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಆ ಮಾರ್ಗದಲ್ಲಿ ವಾಹನ ಸಂಚಾರ ಬೇಡ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯದು NH44 ಒಂದಿಡೀ ಭಾಗ ಕುಸಿದಿದೆ ನೋಡಿ. ಅತ್ತಿಬೆಲೆ ಹೊಸೂರು ಭಾಗದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಿನ್ನೆ ದೊಡ್ಡ ಮಟ್ಟದಲ್ಲಿ ರಸ್ತೆ ಕುಸಿತ ಆಗಿತ್ತು. ಸರಿಸುಮಾರು 20 ಅಡಿಯಷ್ಟು ರಸ್ತೆ ಕುಸಿತ ಆಗಿತ್ತು. ನಾನೀಗ 20 ಅಡಿ ಆಳದಲ್ಲಿದೆ. ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲೇ ನಿನ್ನೆ ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. 20 ಅಡಿ ಆಳಕ್ಕೆ ಸರಿಸುಮಾರು 37.5 ಉದ್ದದ ರಸ್ತೆ ಕುಸಿತ ಆಗಿತ್ತು. ರಸ್ತೆ ಕುಸಿತದಂತಹ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಸಂಚಾರದ ದಟ್ಟಣೆ ಕೂಡ ಉಂಟಾಗಿರುವಂಥದ್ದು. ಈ ಒಂದು ಸುರಂಗ ಕಾಮಗಾರಿ ಇಲ್ಲಿ ನಡೀತಾ ಇತ್ತು. ಸರಿಸುಮಾರು 8 ತಿಂಗಳಿನಿಂದ ಇಲ್ಲಿ ಸುರಂಗ ಕಾಮಗಾರಿ ಆಗ್ತಾ ಇದೆ. ಈ ಹಿಂದೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸ್ಥಳೀಯವಾಗಿರುವಂತಹ ಒಂದು ಇದರ ಜೊತೆ ಸೇರಿ ಇಲ್ಲಿರುವಂತಹ ಒಂದು ಗುತ್ತಿಗೆ ಕಂಪನಿಗೆ ಟೆಂಡರ್ ಕೊಟ್ಟಿದೆ. ಸರಿಸುಮಾರು 120 ಕೋಟಿ ವೆಚ್ಚದಲ್ಲಿ 3 ಭಾಗದಲ್ಲಿ ಇದೀಗ ಕಾಮಗಾರಿ ಆಗ್ತಾ ಇರುವಂಥದ್ದು. ಸುರಂಗ ಕಾಮಗಾರಿ ಆಗುವಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಮಣ್ಣಿನ ಅಸ್ಥಿರತೆಯಿಂದ ಹಾಗೂ ದೊಡ್ಡ ಪ್ರಮಾಣದಲ್ಲಿರುವಂತಹ ವೆಹಿಕಲ್ಗಳನ್ನು ಇಟಾಚಿ ಆಗಿರ್ಬೋದು ಬಳಕೆ ಮಾಡಿದಂತಹ ಪರಿಣಾಮ ಏಕಾಏಕಿ ರಸ್ತೆ ಕುಸಿತ ಆಗಿರುವಂಥದ್ದು. ರಸ್ತೆ ಕುಸಿತ ಆದಂತಹ ಪರಿಣಾಮ ಈ ದೊಡ್ಡ ಮಟ್ಟದಲ್ಲಿ ಅನಾಹುತ ಕೂಡ ಸಂಭವಿಸಿದೆ. ಯಾಕಂದ್ರೆ ಇಲ್ಲಿ ಸರಿಸುಮಾರು ಸಾವಿರಾರು ವಾಹನಗಳು ಓಡಾಟ ಕಾಡುವಂತಹ ರಸ್ತೆ ಇದು. ಇಂತಹ ಜಾಗದಲ್ಲೇ ಇದೀಗ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿರುವಂಥದ್ದು. ಜೊತೆಗೆ ರಸ್ತೆ ಕುಸಿದಂತಹ ಪರಿಣಾಮ ಇದೀಗ 1 ಕಿಲೋಮೀಟರ್ ಸಾಗಲು ಸರಿಸುಮಾರು 1 ಗಂಟೆಗಳು ಕೂಡ ಬೇಕಾಗ್ತಾ ಇದೆ. ಇಲ್ಲಿರುವಂತಹ ಸ್ಥಳೀಯರು ಮಾಡ್ತಿರುವಂತಹ ಆರೋಪ ಏನಂದ್ರೆ ಕಳೆದ 8 ತಿಂಗಳಿನಿಂದಲೂ ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ನಿಧಾನಗತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ. ಇವರು ನಿಗದಿತ ದಿನದಲ್ಲಿ ಕಾಮಗಾರಿಯನ್ನು ಮುಗಿಸಿದ್ರೆ ಇಷ್ಟು ದೊಡ್ಡದಲ್ಲಿ ಎಫೆಕ್ಟ್ ಆಗ್ತಾ ಇರಲಿಲ್ಲ ಅನ್ನೋ ವಿಚಾರವನ್ನು ಕೂಡ ಅಭಿಪ್ರಾಯವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟು 3 ಕಡೆ ಈ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂಥದ್ದು. ಅಂದ್ರೆ 20 ಅಡಿ ಆಳದಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಮೊದಲಿಗೆ ಇವರು ಈ ಒಂದು ಮಣ್ಣಿನ ಗುಣಮಟ್ಟ ಹೇಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿತ್ತು, ರಿಪೋರ್ಟ್ ತರಿಸ್ಕೋಬೇಕಾಗಿತ್ತು. ಜೊತೆಗೆ ಪಕ್ಕದಲ್ಲಿರುವಂತಹ ರಸ್ತೆ ಎಷ್ಟು ವರ್ಷ ಹಳೆಯದು, ಅದರ ಗುಣಮಟ್ಟ ಹೇಗಿದೆ, ಪ್ರತಿಯೊಂದನ್ನು ಕೂಡ ವೆರಿಫೈ ಮಾಡಬೇಕಾಗಿತ್ತು. ಜೊತೆಗೆ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕಾಗಿತ್ತು. ಅದ್ಯಾವುದು ಮಾಡದಂತಹ ಪರಿಣಾಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಅಭಿಪ್ರಾಯವನ್ನು ಕೂಡ ಆರೋಪವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ 20 ಅಡಿ ಕುಸಿದಿರುವಂತಹ ರಸ್ತೆಯಲ್ಲಿ ಅದರ ಏನು ಸುರಂಗ ಕಾಮಗಾರಿ ಆಗ್ತಾ ಇದೆ. ಅದಕ್ಕೆ ಹೊಂದಿಕೊಂಡಿರುವಂತೆ ವಾಹನಗಳ ಓಡಾಟ ಕೂಡ ಇರುವಂಥದ್ದು. ಪಕ್ಕದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡುವಂತಹ ಕೆಲಸ ಆಗಿದ್ದರೂ ಕೂಡ ಇಲ್ಲಿರುವಂತಹ ಸವಾರರು ಪ್ರಾಣ ಭಯದಲ್ಲಿ ಬದುಕ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಅಪಾಯದಲ್ಲಿ ಬದುಕ್ತಾ ಇದ್ದಾರೆ. ಯಾಕಂದ್ರೆ ಮಣ್ಣು ನಿರಂತರವಾಗಿ ಕುಸಿತಾ ಇರೋದ್ರಿಂದ ಸಹಜವಾಗಿಯೇ ಇಲ್ಲಿರುವಂತಹ ಜನರಲ್ಲಿ ಮಾತ್ರವಲ್ಲ, ಈ ಒಂದು ರಸ್ತೆಗೆ ಹೊಂದಿಕೊಂಡಿರುವಂತಹ ಎಲ್ಲೇ ಓಡಾಟ ಮಾಡಿದ್ರು ಕೂಡ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಓಡಾಡುವಂತಹ ಸನ್ನಿವೇಶ ಇದೀಗ ಸೃಷ್ಟಿಯಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ಹಾಗೆ ಹೊಸೂರು ರಸ್ತೆಯಲ್ಲಿ ರಸ್ತೆ ಕುಸಿದಿದೆ. ಈ ರಸ್ತೆ ಕುಸಿತ ಆಗಿರೋದ್ರಿಂದ ಸಾಕಷ್ಟು ವಾಹನ ಸವಾರರು ಕೂಡ ಅಲ್ಲಿ ಓಡಾಡೋದಕ್ಕೂ ಕೂಡ ಬಹಳ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಸಾಲು ಸಾಲು ಅವಾಂತರಗಳಾಗ್ತಾ ಇದೆ. ಅತ್ತಿಬೆಲೆ ಸುರಂಗ ಕಾಮಗಾರಿ ಬಹಳ ತಿಂಗಳುಗಳಿಂದ ನಡೀತಾ ಇದೆ. ಆದರೆ ಈ ಕಾಮಗಾರಿ ಯಾವಾಗಿಂದ ಆರಂಭ ಆಯಿತು ಆಗಿನಿಂದಲೂ ಕೂಡ ಸಾಕಷ್ಟು ಅವಾಂತರಗಳು, ಅನೇಕ ಬಾರಿ ಅಪಘಾತಗಳಾಯಿತು. ಈಗಲೂ ಕೂಡ ರಸ್ತೆನೇ ಕುಸಿದಿದೆ. 20 ಅಡಿ ಆಳಕ್ಕೆ ಇಳಿದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಅತ್ತಿಬೆಲೆ ಹೊಸೂರಿನಲ್ಲಿ 20 ಅಡಿ ಆಳಕ್ಕೆ ಆ ರಸ್ತೆ ಕುಸಿದಿದೆ. ಆ ರಸ್ತೆ ಏನು ಕುಸಿದಿದೆ, ಈ ಕುಸಿತ ಆಗಿರೋದ್ರಿಂದ ಅಲ್ಲಿ ಓಡಾಡೋದಕ್ಕೂ ಕೂಡ ಬಹಳ ತೊಂದರೆ. ಜೀವವನ್ನ ಪಣಕ್ಕಿಟ್ಟು ಸಂಚಾರ ಮಾಡುವಂಥ ಪರಿಸ್ಥಿತಿ. ಜೊತೆಗೆ ಕ್ಷಣ ಕ್ಷಣಕ್ಕೂ ಕೂಡ ರಸ್ತೆ ಮತ್ತಷ್ಟು ಕುಸಿತ ಆಗ್ತಾ ಇರೋದ್ರಿಂದ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ. ಅದರ ಜೊತೆಯಲ್ಲಿ ಬದಲಿ ಮಾರ್ಗವನ್ನ ಬಳಕೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಹೇಳಲಾಗ್ತಾ ಇದೆ.
ಆ ಅತ್ತಿಬೆಲೆ 20 ಅಡಿ ಏನು ರಸ್ತೆ ಕುಸಿತ ಆಯ್ತಲ್ಲ, ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡಿದ್ದಾರೆ. ಮಣ್ಣು ಕುಸಿತ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಆ ಮಾರ್ಗದಲ್ಲಿ ವಾಹನ ಸಂಚಾರ ಬೇಡ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯದು NH44 ಒಂದಿಡೀ ಭಾಗ ಕುಸಿದಿದೆ ನೋಡಿ. ಅತ್ತಿಬೆಲೆ ಹೊಸೂರು ಭಾಗದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಿನ್ನೆ ದೊಡ್ಡ ಮಟ್ಟದಲ್ಲಿ ರಸ್ತೆ ಕುಸಿತ ಆಗಿತ್ತು. ಸರಿಸುಮಾರು 20 ಅಡಿಯಷ್ಟು ರಸ್ತೆ ಕುಸಿತ ಆಗಿತ್ತು. ನಾನೀಗ 20 ಅಡಿ ಆಳದಲ್ಲಿದೆ, ನಿಮಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲೇ ನಿನ್ನೆ ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. 20 ಅಡಿ ಆಳಕ್ಕೆ ಸರಿಸುಮಾರು 37.5 ಉದ್ದದ ರಸ್ತೆ ಕುಸಿತ ಆಗಿತ್ತು. ರಸ್ತೆ ಕುಸಿತದಂತಹ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಸಂಚಾರದ ದಟ್ಟಣೆ ಕೂಡ ಉಂಟಾಗಿರುವಂಥದ್ದು. ಈ ಒಂದು ಸುರಂಗ ಕಾಮಗಾರಿ ನಡೀತಾ ಇತ್ತು. ಸರಿಸುಮಾರು 8 ತಿಂಗಳಿನಿಂದ ಇಲ್ಲಿ ಸುರಂಗ ಕಾಮಗಾರಿ ಆಗ್ತಾ ಇದೆ. ಈ ಹಿಂದೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸ್ಥಳೀಯವಾಗಿರುವಂತಹ ಒಂದು ಇದರ ಜೊತೆ ಸೇರಿ ಇಲ್ಲಿರುವಂತಹ ಒಂದು ಗುತ್ತಿಗೆ ಕಂಪನಿಗೆ ಟೆಂಡರ್ ಕೊಟ್ಟಿದೆ. ಸರಿಸುಮಾರು 120 ಕೋಟಿ ವೆಚ್ಚದಲ್ಲಿ 3 ಭಾಗದಲ್ಲಿ ಇದೀಗ ಕಾಮಗಾರಿ ಆಗ್ತಾ ಇರುವಂಥದ್ದು. ಸುರಂಗ ಕಾಮಗಾರಿ ಆಗುವಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಮಣ್ಣಿನ ಅಸ್ಥಿರತೆಯಿಂದ ಹಾಗೂ ದೊಡ್ಡ ಪ್ರಮಾಣದಲ್ಲಿರುವಂತಹ ವೆಹಿಕಲ್ಗಳನ್ನು ಇಟಾಚಿ ಆಗಿರ್ಬೋದು ಬಳಕೆ ಮಾಡಿದಂತಹ ಪರಿಣಾಮ ಏಕಾಏಕಿ ರಸ್ತೆ ಕುಸಿತ ಆಗಿರುವಂಥದ್ದು. ರಸ್ತೆ ಕುಸಿತ ಆದಂತಹ ಪರಿಣಾಮ ಈ ದೊಡ್ಡ ಮಟ್ಟದಲ್ಲಿ ಅನಾಹುತ ಕೂಡ ಸಂಭವಿಸಿದೆ. ಯಾಕಂದ್ರೆ ಇಲ್ಲಿ ಸರಿಸುಮಾರು ಸಾವಿರಾರು ವಾಹನಗಳು ಓಡಾಟ ಕಾಡುವಂತಹ ರಸ್ತೆ ಇದು. ಇಂತಹ ಜಾಗದಲ್ಲೇ ಇದೀಗ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿರುವಂಥದ್ದು. ಜೊತೆಗೆ ರಸ್ತೆ ಕುಸಿದಂತಹ ಪರಿಣಾಮ ಇದೀಗ 1 ಕಿಲೋಮೀಟರ್ ಸಾಗಲು ಸರಿಸುಮಾರು 1 ಗಂಟೆಗಳು ಕೂಡ ಬೇಕಾಗ್ತಾ ಇದೆ. ಇಲ್ಲಿರುವಂತಹ ಸ್ಥಳೀಯರು ಮಾಡ್ತಿರುವಂತಹ ಆರೋಪ ಏನಂದ್ರೆ ಕಳೆದ 8 ತಿಂಗಳಿನಿಂದಲೂ ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ, ನಿಧಾನಗತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ. ಇವರು ನಿಗದಿತ ದಿನದಲ್ಲಿ ಕಾಮಗಾರಿಯನ್ನು ಮುಗಿಸಿದ್ರೆ ಇಷ್ಟು ದೊಡ್ಡದಲ್ಲಿ ಎಫೆಕ್ಟ್ ಆಗ್ತಾ ಇರಲಿಲ್ಲ ಅನ್ನೋ ವಿಚಾರವನ್ನು ಕೂಡ ಅಭಿಪ್ರಾಯವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟು 3 ಕಡೆ ಈ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂಥದ್ದು. ಅಂದ್ರೆ 20 ಅಡಿ ಆಳದಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಮೊದಲಿಗೆ ಇವರು ಈ ಒಂದು ಮಣ್ಣಿನ ಗುಣಮಟ್ಟ ಹೇಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿತ್ತು, ರಿಪೋರ್ಟ್ ತರಿಸ್ಕೋಬೇಕಾಗಿತ್ತು. ಜೊತೆಗೆ ಪಕ್ಕದಲ್ಲಿರುವಂತಹ ರಸ್ತೆ ಎಷ್ಟು ವರ್ಷ ಹಳೆಯದು, ಅದರ ಗುಣಮಟ್ಟ ಹೇಗಿದೆ, ಪ್ರತಿಯೊಂದನ್ನು ಕೂಡ ವೆರಿಫೈ ಮಾಡಬೇಕಾಗಿತ್ತು. ಜೊತೆಗೆ ಸೂಕ್ತವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ತಗೋಬೇಕಾಗಿತ್ತು. ಅದ್ಯಾವುದು ಮಾಡದಂತಹ ಪರಿಣಾಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಅಭಿಪ್ರಾಯವನ್ನು ಕೂಡ ಆರೋಪವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ 20 ಅಡಿ ಕುಸಿದಿರುವಂತಹ ರಸ್ತೆಯಲ್ಲಿ ಅದರ ಏನು ಸುರಂಗ ಕಾಮಗಾರಿ ಆಗ್ತಾ ಇದೆ. ಅದಕ್ಕೆ ಹೊಂದಿಕೊಂಡಿರುವಂತೆ ವಾಹನಗಳ ಓಡಾಟ ಕೂಡ ಇರುವಂಥದ್ದು. ಪಕ್ಕದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡುವಂತಹ ಕೆಲಸ ಆಗಿದ್ದರೂ ಕೂಡ ಇಲ್ಲಿರುವಂತಹ ಸವಾರರು ಪ್ರಾಣ ಭಯದಲ್ಲಿ ಬದುಕ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಅಪಾಯದಲ್ಲಿ ಬದುಕ್ತಾ ಇದ್ದಾರೆ. ಯಾಕಂದ್ರೆ ಮಣ್ಣು ನಿರಂತರವಾಗಿ ಕುಸಿತಾ ಇರೋದ್ರಿಂದ ಸಹಜವಾಗಿಯೇ ಇಲ್ಲಿರುವಂತಹ ಜನರಲ್ಲಿ ಮಾತ್ರವಲ್ಲ, ಈ ಒಂದು ರಸ್ತೆಗೆ ಹೊಂದಿಕೊಂಡಿರುವಂತಹ ಎಲ್ಲೇ ಓಡಾಟ ಮಾಡಿದ್ರು ಕೂಡ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಓಡಾಡುವಂತಹ ಸನ್ನಿವೇಶ ಇದೀಗ ಸೃಷ್ಟಿಯಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.